ಬಿಜೆಪಿಯ ವರಿಷ್ಠ ಅಮಿತ್ ಶಾ ಭೇಟಿಗಾಗಿ ದೆಹಲಿಗೆ ಹೋಗಿದ್ದ ಮಾಜಿ ಸಚಿವ ಈಶ್ವರಪ್ಪ ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ನಿನ್ನೆ ರಾತ್ರಿ ಅಮಿತ್ ಶಾ ಭೇಟಿಗಾಗಿ ದೆಹಲಿಯಲ್ಲಿ ಕಾದು ಕುಳಿತಿದ್ದ ಈಶ್ವರಪ್ಪ ಅಮಿತ್ ಶಾ ಅವರನ್ನ ಭೇಟಿಯಾಗದೆ ವಾಪಸ್ಸಾಗಿದ್ದಾರೆ. ಯಾವುದೇ ಮಾತುಕತೆ ಇಲ್ಲದೆ ಹಿಂತಿರುಗಿದ್ದಾರೆ. ದೆಹಲಿಯಲ್ಲಿ ಮಾತುಕತೆ ನಡೆಸುವುದಾಗಿ ಅಮಿತ್ ಶಾ ಕರೆಸಿಕೊಂಡಿದ್ರು. ಆದರೆ ನನ್ನನ್ನು ಭೇಟಿಯಾಗದೆ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ. ಈ ರೀತಿಯ ಅಪಮಾನವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಈಶ್ವರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಭೇಟಿ ಆಗದೇ ಇರೋದೇ ಒಳ್ಳೆಯದಾಯಿತು. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ತೀರೋದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಾನು ಗೆದ್ದು ಮೋದಿಯ ಕೈ ಬಲಪಡಿಸುವುದಾಗಿ ಈಶ್ವರಪ್ಪ ತಿಳಿಸಿದ್ದಾರೆ. ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ, ನಾನು ಅನೇಕ ಪ್ರಶ್ನೆಗಳು ಅವ್ರ ಮುಂದೆ ಇಟ್ಟಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಚುನಾವಣೆ ನಿಲ್ತೀನಿ, ಅನೇಕರು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ, ಬರ್ತಾ ಇದ್ದಾರೆ. ಈಗಾಗಲೇ ಇನ್ನೂ ತುಂಬ ಜನ ಬರೋರಿದ್ದಾರೆ. ರಾಜ್ಯ ಜನ, ದೇಶದ ಜನ ಮೋದಿ ಕೈ ಎತ್ತಬೇಕು ಅಂತ ಅಪೇಕ್ಷೆ ಪಡೆದಿರ್ಬೇಕಾದ್ರೆ ಶಿವಮೊಗ್ಗ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲರೂ ಕೂಡ ನನಗೆ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ಇದೆ. ನೀವು ಗೆದ್ದ ಮೇಲೆ ನಾನು ಸೀದಾ ಮೋದಿ ಅವ್ರ ಹತ್ರನೇ ಹೋಗೋದು, ಇದರಲ್ಲಿ ನನ್ನ ಮನ ಇಲ್ಲ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಚುನಾವಣೆಯ ವೇಳೆ ರಾಜ್ಯದಲ್ಲಿ ಐಟಿ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಕಂಟ್ರೋಲ್ ರೂಮ್ ತೆರೆದು ಐಟಿ ಇಲಾಖೆ ಫುಲ್ ಆಕ್ಟಿವ್ ಆಗಿದ್ದು, ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟಲು ಐಟಿ ಇಲಾಖೆ 24x7 ಕಂಟ್ರೋಲ್ ರೂಮ್ ತೆರೆದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಐಟಿ ತಂಡ ನಿಗಾ ವಹಿಸಿದ್ದು, ಯಾವುದೇ ವ್ಯಕ್ತಿ, ರಾಜಕೀಯ ಪಕ್ಷಗಳು, ನಗದು ಹಣ ಸಾಗಾಟ, ವಿತರಣೆ ಮೇಲೆ ನಿಗಾ ಇಡಲಾಗಿದೆ. ಯಾವುದೇ ರೀತಿಯ ವಸ್ತುಗಳನ್ನು ಉಡುಗೊರೆಯ ರೂಪದಲ್ಲಿ ಹಂಚೋದು, ಆಮಿಷಗಳನ್ನು ತೋರುವವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬೆಂಗಳೂರಿನ ಆದಾಯ ತೆರಿಗೆ ಇಲಾಖೆಯ ಕಚೇರಿಯಲ್ಲಿ ಅಧಿಕಾರಿಗಳು ಕಂಟ್ರೋಲ್ ರೂಮ್ ಅನ್ನು ತೆರೆದಿದ್ದಾರೆ. ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳು ಕಂಡುಬಂದಲ್ಲಿ ಮಾಹಿತಿ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಕಂಟ್ರೋಲ್ ರೂಮ್ನಲ್ಲಿ ಪ್ರತ್ಯೇಕ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದ್ದು, ಈಗಾಗಲೇ ಚುನಾವಣಾ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ. ಅಭ್ಯರ್ಥಿಗಳ ನಾಮಿನೇಷನ್ಗೂ ಮುನ್ನವೇ ಬಿಜೆಪಿಯ ಗುಪ್ತಗಾಮಿನಿ ಟೀಮ್ ಫೀಲ್ಡಿಗಿಳಿದಿದೆ. ಯಾರ ಕಾಲನ್ನ ಯಾರು ಎಳೆತಿದ್ದಾರೆ, ಎಲ್ಲಿ ಏನೇನಾಗ್ತಾ ಇದೆ ಎಂಬ ರಹಸ್ಯವನ್ನ ಪತ್ತೆ ಹಚ್ಚಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಗುಪ್ತಗಾಮಿನಿ ತಂಡವನ್ನು ಕಳುಹಿಸಿಕೊಟ್ಟಿದೆ. ಅಸಮಾಧಾನ ಇರುವ ಕ್ಷೇತ್ರಗಳಲ್ಲಿ ರಹಸ್ಯ ಓಡಾಟವನ್ನು ನಡೆಸಿ ವರದಿಯನ್ನು ಸಂಗ್ರಹಿಸಲಿದೆ. ಅನುಮಾನವಿರುವ ನಾಯಕರ ಸುತ್ತ ರಹಸ್ಯ ತಂಡದ ಕಣ್ಗಾವಲು ಕೂಡ ಇಡಲಿಕ್ಕಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಾದ ಒಳಹೊಡೆತದಿಂದಲೇ ಬಿಜೆಪಿಗೆ ನಷ್ಟ ಆಯಿತು. ಒಬ್ಬರ ಕಾಲನ್ನ ಇನ್ನೊಬ್ಬರು ಎಳೆದು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸುವಂತಾಗಿತ್ತು. ವಿಧಾನಸಭೆಯಲ್ಲಾದ ತಪ್ಪುಗಳು ಮತ್ತೆ ಮರುಕಳಿಸದಂತೆ ಬಿಜೆಪಿ ಹೈಕಮಾಂಡ್ ಎಚ್ಚರ ವಹಿಸಿದೆ. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಟೀಮ್ ಮಾನಿಟರ್ ಮಾಡ್ತಾ ಇದ್ದಾರೆ. ನಿತ್ಯವೂ ಗುಪ್ತಗಾಮಿನಿ ತಂಡ ರಾಜ್ಯ ಉಸ್ತುವಾರಿಗೆ ವರದಿ ಸಲ್ಲಿಕೆ ಮಾಡ್ತಾ ಇದೆ. ಆ ವರದಿಯನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೈಕಮಾಂಡ್ಗೆ ಸಲ್ಲಿಸ್ತಾ ಇದ್ದಾರೆ. ವೈಯಕ್ತಿಕ ದ್ವೇಷ, ಪ್ರತಿಷ್ಠೆಗಳ ಬಡಿದಾಟ ಜಾಸ್ತಿ ಆದರೆ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶವನ್ನ ಕೊಡ್ಲಿಕ್ಕಿದೆ. ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ನಲ್ಲಿ ಮತ್ತೆ 12 ಚಕ್ರದ ಲಾರಿ ಲಾಕ್ ಆಗಿದ್ದು, ಚಾರ್ಮಡಿ ತಿರುವಿನಲ್ಲಿ ಟರ್ನ್ ಆಗದೆ ಲಾರಿ ನಿಂತಿದೆ. ಬೆಳಗ್ಗೆಯಿಂದಲೇ ಚಾರ್ಮಡಿ ಘಾಟಿಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಚಾರ್ಮಡಿಯಲ್ಲಿ ಭಾರೀ ಗಾತ್ರದ ವಾಹನಗಳಿಗೆ ನಿಷೇಧವಿದ್ರೂ ಸಹ ಲಾರಿಯನ್ನು ತರಲಾಗಿದೆ. ಬಳ್ಳಾರಿಯಿಂದ ಮಂಗಳೂರಿಗೆ ಲಾರಿಯನ್ನು ತರ್ತಾ ಇದ್ದು, ಚೆಕ್ ಪೋಸ್ಟ್ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬರ್ತಾ ಇದೆ. ಲಾರಿ ತಿರುವಿನಲ್ಲಿ ಮುಂದೆ ಹೋಗಲಾರದೆ ಸತತ 2 ಗಂಟೆಗಳ ಕಾಲ ಲಾರಿ ರಸ್ತೆಯಲ್ಲಿಯೇ ನಿಂತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಚಾರ್ಮಡಿಯಲ್ಲಿ ಘಟನೆ ನಡೆದಿದೆ. ದೇವರ ರಥ ಹೋಗುವ ದಾರಿಯಲ್ಲಿದ್ದಂತಹ ವಾಹನಗಳನ್ನು ಭಕ್ತರು ಜಖಂಗೊಳಿಸಿದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡು ದುರ್ಗಾಪರಮೇಶ್ವರಿ ಜಾತ್ರೆಯಲ್ಲಿ ನಡೆದಿದೆ. ರಥ ಹೋಗುವ ದಾರಿಯಲ್ಲಿ ನಿಲ್ಲಿಸಿದಂತಹ ಕಾರು, ರಿಕ್ಷಾ, ಬೈಕುಗಳನ್ನು ಬದಿಗೆ ದೂಡಿ ರಥ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇತ್ತೀಚೆಗೆ ಬಪ್ಪನಾಡು ದುರ್ಗಾಪರಮೇಶ್ವರಿ ಜಾತ್ರೆ ನಡೆದಿದ್ದು, ವಾಹನಗಳನ್ನು ಬದಿಗೆ ದೂಡಿ ಹಾಕುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಜಮೀನಿನಲ್ಲಿ ಬೆಳ್ಳಂಬೆಳಗ್ಗೆ ಕಾಡುಕೋಣಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಮಲೆನಾಡು ಭಾಗದಲ್ಲಿ ಕಾಡುಕೋಣಗಳ ಸಂತತಿ ಹೆಚ್ಚುತ್ತಲೇ ಇದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಲ್ಲುಲ್ಲಿ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಕಾಡುಕೋಣಗಳ ಉಪಟಳ ಹೆಚ್ಚಾಗಿದೆ. ರೈತರ ಹೊಲ, ಗದ್ದೆ, ಕಾಫಿ ತೋಟಗಳಿಗೆ ದಾಂಗುಡಿ ಇಟ್ಟು ಬೆಳೆಯನ್ನು ನಾಶ ಮಾಡ್ತಾ ಇದೆ. ಕಾಡು ಕೋಣಗಳನ್ನು ಓಡಿಸಲು ಹೋದರೆ ರೈತರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ನಲ್ಲುಲಿ ಗ್ರಾಮದ ಸಮೀಪದಲ್ಲಿ 10ಕ್ಕೂ ಹೆಚ್ಚು ಕಾಡು ಕೋಣಗಳಿರುವ ಹಿಂಡು ರೈತರಿಗೆ ತೊಂದರೆ ಕೊಡ್ತಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕಾಡು ಕೋಣಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾಡಿಗಟ್ಟುತ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಕತ್ತನ್ನು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಆರೋಪಿ ಶ್ರೀನಿವಾಸ್ಗೆ ಆಪರೇಷನ್ ಸಕ್ಸಸ್ ಆಗಿದೆ. ಆರೋಗ್ಯ ಸ್ಥಿರವಾಗಿದೆ. ಶ್ರೀನಿವಾಸ್ಗೆ ಕತ್ತಿನ ಸುತ್ತ 9 ಹೊಲಿಗೆಗಳನ್ನು ಹಾಕಲಾಗಿದ್ದು ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಶ್ರೀನಿವಾಸ್ ಚಿನ್ನಂ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಆದರೆ ಅಲ್ಲಿ ಎಫ್ಐಆರ್ ರದ್ದಾದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠದಲ್ಲಿ ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ಈ ಸಂಬಂಧ ನಿನ್ನೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ದೂರನ್ನು ಕೊಡಲಿಕ್ಕೆ ಶ್ರೀನಿವಾಸ್ ಬಂದಿದ್ರು. ಈ ವೇಳೆ ಹರಿತವಾದ ಚಾಕುವಿನಿಂದ ಕತ್ತನ್ನು ಕೊಯ್ದುಕೊಂಡಿದ್ರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಶ್ರೀನಿವಾಸ್ ವಿರುದ್ಧ ಆತ್ಮಹತ್ಯೆ ಯತ್ನ ಆರೋಪದಲ್ಲಿ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ.
ರಾಜ್ಯದಲ್ಲಿ 3 ವರ್ಷಗಳ ನಂತರ ಶೂನ್ಯ ಮಳೆ ದಾಖಲಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದು ಹನಿ ಕೂಡ ಮಳೆಯಾಗಿಲ್ಲ. ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ 7.1 ಮಿಲಿಮೀಟರ್ ಹಾಗೂ ಮಾರ್ಚ್ನಲ್ಲಿ 14.7 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಒಂದು ಹನಿಯೂ ಕೂಡ ಮಳೆಯಾಗದೆ ಶೂನ್ಯ ದಾಖಲೆ ವರದಿಯಾಗಿದೆ. ಏಪ್ರಿಲ್ನಲ್ಲಿ 61.7 ಮಿಲಿಮೀಟರ್ ಅಷ್ಟು ವಾಡಿಕೆಯಷ್ಟು ಮಳೆಯಾಗಬೇಕಿತ್ತು. ಅದರಲ್ಲೂ ಬೆಂಗಳೂರಿನಲ್ಲಿ ಏಪ್ರಿಲ್ ಮಧ್ಯದ ವಾರದವರೆಗೂ ಕೂಡ ಮಳೆಯೇ ಸುಳಿವಿಲ್ಲ. ಬೆಂಗಳೂರಿನಲ್ಲಿ ಒಂದು ವಾರದಲ್ಲಿ ಮತ್ತೆ 2 ಡಿಗ್ರಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ರಾಜ್ಯದಲ್ಲಿ ಬಿಸಿಲ ತಾಪ ಮುಂದುವರೆದಿದೆ. ಬೆಂಗಳೂರಿನಲ್ಲಿ 32ರಿಂದ 34 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಉತ್ತರ ಕರ್ನಾಟಕದ ಹಲವೆಡೆ 36ರಿಂದ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಮೇ ಅಂತ್ಯದವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ.